ಕ್ವಿಕ್ಕಾಗಿ ದಾವಣಗೆರೆದೊಂದು ಸುದ್ದಿ ನೋಡ್ಬೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ಮತದಾನ ಮುಗಿದು 48 ತಾಸು ಕಳೆಯೋದ್ರೊಳಗೆ ಏನೇನೆಲ್ಲ ಆಗ್ಬಿಡ್ತು ನೋಡಿ. ಮೊನ್ನೆ ಸಾಯಂಕಾಲ ವೋಟಿಂಗ್ ಮುಗಿದಿದೆ. ನಿನ್ನೆ ಬೆಳಗ್ಗೆ ವೆರಿ ನೆಕ್ಸ್ಟ್ ಡೇ ಆಫ್ ವೋಟಿಂಗ್ ಸಲೀಂ ಅಹಮ್ಮದ್ದು, ರಿಜ್ವಾನ್ ಅರ್ಷದ್ದು, ಯಾಸಿರ್ ಖಾನ್ ಪಠಾಣು KPCC ಆಫೀಸ್ನಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ನಮ್ಮವರೇ ಹುನ್ನಾರ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು ಅಂತ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ AICCಗೆ ಅಂದರು. ಇವತ್ತು ಅವರು ಆಡಿದ ಮಾತುಗಳಿಗೆ ಬೇಜಾರು ಮಾಡ್ಕೊಂಡು ಜಬ್ಬಾರ್ MLC ಜಬ್ಬಾರ್ ತಮ್ಮ ಸಂಘಟನೆಯ ಜವಾಬ್ದಾರಿಗೆ ರಾಜೀನಾಮೆ ಕೊಟ್ಟರು. KPCC ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದರು. ದಾವಣಗೆರೆಯವರು ಎಲೆಕ್ಷನ್ಗೆ ಬರಲಿಲ್ಲ, ಸಮರ್ಥಪರವಾಗಿ ಪ್ರಚಾರ ಮಾಡಲಿಲ್ಲ, ಮನೇಲೇ ಇದ್ದರು. ನಮ್ಮ ಮನೆ ಮುಂದೆನೇ ಎಲೆಕ್ಷನ್ ನಡೀತಿತ್ರಿ, ಕ್ಯಾಂಡಿಡೇಟು ಬಂದು ನನ್ನ ಕರೀಲಿಲ್ಲ, ಕ್ಯಾಂಡಿಡೇಟ್ ಅಪ್ಪನೂ ಕರೀಲಿಲ್ಲ, ಅಮ್ಮನೂ ಕರೀಲಿಲ್ಲ, ನಾನ್ಯಾಕೆ ಹೋಗಲಿ ಅಂದ್ರೆ ಅವರು ಬೇಜಾರು ಮಾಡಿಕೊಂಡು ರಿಸೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಬರ್ತಾ ಇರೋ ಸುದ್ದಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಸೈನ್ ಮಾಡೋಕ್ಕೆ ಹೇಳಿದ್ದಾರೆ ಅವ್ರಿಗೆ ಅಂತ. ಅವರಿಗೆ ಮಾತ್ರ ಅಲ್ಲ, ನಜೀರ್ ಅಹಮ್ಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೂ ಹೇಳಿದಾರಂತೆ ರಿಸೈನ್ ಮಾಡೋದಕ್ಕೆ. ಮಧ್ಯಾಹ್ನನೇ ಬಂದ ಸುದ್ದಿ ಇದು. ಈಗ ಇವರು KPCC ಅಧ್ಯಕ್ಷರಿಗೆ ರೆಸಿಗ್ನೇಷನ್ ಕೊಟ್ಟರು. ಜಬ್ಬಾರ್ ಅವರು DK ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವೇ ರಿಲೀಸ್ ಆಯಿತು. ನಜೀರ್ ಅಹಮ್ಮದ್ ಮುಖ್ಯಮಂತ್ರಿಗಳಿಗೆ ಕೊಡಬೇಕು ರಾಜೀನಾಮೆ ಪತ್ರ. ಮುಖ್ಯಮಂತ್ರಿಗಳ ಬೆಂಗಳೂರಿನಲ್ಲಿಲ್ಲ, ಅವರು ಕಲಬುರಗಿಲಿದ್ದಾರೆ, ಬೀದರ್ ಕಲಬುರಗಿಲಿದ್ದಾರೆ. ವಾಪಸ್ ಬಂದ ಮೇಲೆ ಏನಾಗುತ್ತೆ ಅಂತ ನೋಡಬೇಕು. ನಜೀರ್ ಅಹಮ್ಮದ್ ಅವರು ಮಾತ್ರ ಮನೇಲೇ ಇದ್ದಾರೆ. ಅವ್ರ ಮನೆ ಮುಂದೆ ನಮ್ಮ ಕ್ಯಾಮ್ರಾ ಇದೆ, ಅವ್ರದ್ದು ರಿಯಾಕ್ಷನ್ನು ಇಲ್ಲ, ಏನೂ ಇಲ್ಲ. ಇದು DK ಶಿವಕುಮಾರ್ ಬಣ ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದು. ರಾಜೀನಾಮೆ ಕೊಟ್ಟವರು ಮತ್ತು ಕೊಡಲಿದ್ದಾರೆ ಅಂತ ಹೇಳ್ತಾ ಇರೋರು ಸಿದ್ದರಾಮಯ್ಯನವರ ಬಣ. ನೆಕ್ಸ್ಟ್ ಸಚಿವ ಸಂಪುಟ ಪುನರ್ರಚನೆ ನಡೆದರೆ ಜಮೀರ್ ಅಹಮ್ಮದ್ ಕೈ ಬಿಡಿ ಅಂತ ಪ್ರೆಷರ್ ಹಾಕ್ತಿದ್ದಾರಂತೆ DK ಶಿವಕುಮಾರ್ ಬಣದ ಮುಸ್ಲಿಂ ನಾಯಕರುಗಳು. ಇದೆಲ್ಲ ನೋಡಿದ್ರೆ ದಾವಣಗೆರೆ ರಿಸಲ್ಟ್ ಮೇಲೆ ಏನಾದ್ರು ಡೌಟ್ ಬಂದಿದೆಯಾ ಅನ್ನೋ ಡೌಟ್ ನನಗೆ. ಅದರ್ವೈಸ್ ಯಾಕೆ ಇಷ್ಟೆಲ್ಲ ಆಗುತ್ತೆ ನೋಡೋಣ. ಮೇ 4ನೇ ತಾರೀಕು ರಿಸಲ್ಟು ಏನಾಗುತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.